ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಸೊ ಈ ಒಂದು ಅಧ್ಯಾಯದ 13ನೇ ಪ್ರಶ್ನೆಯನ್ನ ಗಮನಿಸಿ. ಸೊ ಇದು ಒಂದಂಕದ ಪ್ರಶ್ನೆಗಳು. ಏಕಪದೋಕ್ತಿ ಎಂದರೇನು? ಓಕೆ, ಸೊ ಇಲ್ಲಿ ಒಂದೇ ಒಂದು ಪದವನ್ನ ಹೊಂದಿರುವಂತಹ ಬೀಜೋಕ್ತಿಯನ್ನ ನಾವು ಏಕಪದೋಕ್ತಿ ಅಂತ ಹೇಳ್ತೇವೆ. ಸೊ ಉದಾಹರಣೆಗೆ 5x². ಓಕೆ, ಸೊ ಇದು ಏಕಪದೋಕ್ತಿ. ಸೊ ನೋಡಿ, ಏಕಪದೋಕ್ತಿಯನ್ನ ಏಕಪದೋಕ್ತಿಯಿಂದ ಗುಣಿಸಿದಾಗ ನಮ್ಗೆ ಏಕಪದೋಕ್ತಿನೇ ಸಿಗತ್ತೆ. ಓಕೆ, ಸೊ ಇದು ಏನ್ ಹೇಳಿ, ಕೇವಲ ಒಂದೇ ಒಂದು ಪದಗಳನ್ನ ಹೊಂದಿರತ್ತೆ. ಓಕೆ, ಸೊ ಹಾಗಾದ್ರೆ ಏಕಪದೋಕ್ತಿಯನ್ನ ಯಾವ ರೀತಿ ವ್ಯಾಖ್ಯಾನಿಸಬಹುದು ಹೇಳಿ? ಒಂದೇ ಒಂದು ಪದವನ್ನು ಹೊಂದಿರುವ ಬೀಜೋಕ್ತಿಯನ್ನ ಏಕಪದೋಕ್ತಿ ಎನ್ನುತ್ತೇವೆ. ಓಕೆ, ಉದಾಹರಣೆ 5x² - 3y². ಓಕೆ, ಥ್ಯಾಂಕ್ ಯು.